ಸಿಂಧು ಅವರು ಅಡುಗೆ ಮಾಡೋ ಟೆನ್ಷನಲ್ಲಿ ತುಪ್ಪ ಇಲ್ಲಿಡೋದೇ ಮರ್ತೋಗಿದ್ದಾರೆ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅಕ್ಕ. ಅಯ್ಯೋ ಅಯ್ಯೋ ವಿರಾಟ್, ನಿಧಾನ, ಮೇಲ್ ನೋಡಿ. ಊಟ ಮಾಡ್ಬೇಕಾದ್ರೆ ನಿಧಾನಕ್ಕೆ ಊಟ ಮಾಡ್ಬೇಕು. ಊಟ ಮಾಡಿ. ಅಡ್ಗೆ ಚೆನ್ನಾಗಿದ್ಯಾ? ಏನೋ ಪರವಾಗಿಲ್ಲ, ನನಗೆ ಸಾಕು. ಊಟದ ಮುಂದೆ ಯಾರು ಹೀಗಾಡ್ಬಾರ್ದು. ಊಟ ಮಾಡಿದ್ರೆ ನನ್ ಮೇಲಿರೋ ಕೋಪ ಹೋಗುತ್ತೆ ಅನ್ನೋ ಭಯ ತಾನೇ ನಿಮ್ಗೆ? ಸಾರಿ, ಪ್ಲೀಸ್ ಸಾರಿ. ನನ್ನಿಂದ ಈ ತಪ್ಪಾಗಿದೆ. ಇನ್ಮೇಲಿಂದ ಈ ತಪ್ಪಾಗದೆ ಇರೋ ಹಾಗೆ ನೋಡ್ಕೋತೀನಿ. ನನ್ನನ್ನ ಇದೊಂದ್ಸಲ ಕ್ಷಮಿಸ್ತೀರಾ ಪ್ಲೀಸ್? ವಿರಾಟ್, ನನ್ಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ ಹೇಳಿ? ಯಾಕಿಲ್ಲ, ಅಕ್ಕ ಇದಾರಲ್ಲ. ನೀವು ಅಕ್ಕ ಒಂದೇನಾ? ಅವಳು ನನ್ನಿಂದ ದೂರ ಹೋಗ್ತಿದ್ದಾಳೆ. ನೀವು ಅವಳ ಥರನೇ ನನ್ನನ್ನು ದೂರ ಮಾಡಿದ್ರೆ ನಾನು ಏನು ಮಾಡ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ. ಮೊದಲನೇ ಸಲ ನನ್ನ ಜೀವನದಲ್ಲಿ ಸಾಯೋ ಯೋಚನೆ ಬಂದಿದೆ ವಿರಾಟ್. ಮಗಳೇ ಹೇಳಮ್ಮ, ಕಣ್ಬಿಡು ಕಂದ. ಪುಟಿ ಮೇಲೆ ಹೇಳಮ್ಮ. ರೀ ನಮ್ಮ ಮಗಳು ಹೇಳಮ್ಮ, ಹೇಳಮ್ಮ ಕಂದ. ಚಂದು, ಚಂದು ಎದ್ದೇಳಮ್ಮ, ಎದ್ದೇಳಮ್ಮ, ಇಲ್ಲಿ ನೋಡಮ್ಮ. ನೋಡು ಎಂತ ಕೆಲಸ ಆಗ್ಬಿಟ್ಟು. ಮಗಳೇ ರೀ, ನಾವ್ ಹೀಗ ಅಳ್ತಾ ಕೂತಿದ್ರೆ ಆಗಲ್ಲ. ನಡೀರಿ, ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಹೇಳು ಪುಟಿ. ನನ್ ಮಗುನ್ ಗುದ್ದಿದ್ ಗಾಡಿ ಅಲ್ಲೇ ಇದೆ, ಬನ್ನಿ ಆ ಗಾಡಿಲೇ ಕರ್ಕೊಂಡು ಹೋಗೋಣ, ಹಾಸ್ಪಿಟಲ್ ಸೇರ್ಸೋಣ. ಸಹಾಯ ಅತ್ತೆ, ಎಲ್ರು ಈ ಕಡೆನೆ ಬರ್ತಾ ಇದ್ದಾರೆ ಅತ್ತೆ. ಅಯ್ಯೋ, ಎಂತ ಕೆಟ್ಟ ಜನ, ಗಾಡಿನೂ ನಿಲ್ಸದೆ ಹೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಆಕ್ಸಿಡೆಂಟ್ ಮಾಡಿ ಮಗುಗೆ ಏನಾಗಿದೆ ಅಂತ ತಿರ್ಗು ನೋಡ್ದೆ, ಆಸ್ಪತ್ರೆಗೂ ಸೇರಿಸ್ದೆ ಹೋಗ್ತಾ ಇದ್ರಲ್ಲ. ಎಂತ ಪಾಪಿ ಜನ ಇವರು. ಮನುಷ್ಯತ್ವ ಇಲ್ದಿರೋ ಇಂಥ ಜನಗಳಿಗೆ ನನ್ ಮಗಳು ಬಲಿ ಆಗ್ಬೇಕಾ? ಸರ್, ಯಾರಾದ್ರೂ ಆಂಬ್ಯುಲೆನ್ಸ್ ಫೋನ್ ಮಾಡಿ ಸರ್, ಪ್ಲೀಸ್ ಸರ್. ಯಾರಾದ್ರೂ ಸಹಾಯ ಮಾಡಿ ನನ್ ಮಗುಗೆ. ಸೈದ್, ನಿಲ್ಸಮ್ಮ ಒಂದು ನಿಮಿಷ. ಏನಾಯ್ತಮ್ಮ? ನೋಡಿ ಸರ್, ಆ ಕಾರವ್ರು ಗುದ್ಬಿಟ್ಟು ಹೇಳ್ದೆ ಕೇಳ್ದೆ ಮಗುಗ ಆಸ್ಪತ್ರೆಗೂ ತೋರಿಸ್ದೆ ಹಾಗೆ ಹೋಗ್ತಿದ್ದಾರೆ ಸರ್. ದಮ್ಮಯ್ಯ ಅಂತೀನಿ ಸರ್, ನನ್ ಮಗುಗ ಆಸ್ಪತ್ರೆಗೆ ಸೇರಿಸಿ ಸರ್, ಪ್ಲೀಸ್ ಸರ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬನ್ನಿ ಪ್ಲೀಸ್. ಬೇಗ ಹಾಸ್ಪಿಟಲ್ ನಡಿ. ಸರಿ ಸರ್. ಏನು ಯೋಚನೆ ಮಾಡಬೇಡಿಮ್ಮ, ಹಾಸ್ಪಿಟಲ್ ಹತ್ರನೇ ಇದೆ. ಕಂದ, ಕಂದ, ಕಣ್ಬಿಡಮ್ಮ, ಕಣ್ಬಿಡಮ್ಮ. ಸರ್, ದಯವಿಟ್ಟು ನನ್ನ ಮಗುನ ಬೇಗ ಆಸ್ಪತ್ರೆ ಕರ್ಕೊಂಡೋಗಿ ಸರ್.
ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ನಾನ್ ಬದುಕಿರಲ್ಲ ಸರ್. ನಮ್ಗಿರೋದು ಒಬ್ಳೆ ಮಗಳು ಸರ್. ದಯವಿಟ್ಟು ಸರ್ ನಿಮ್ ಕಾಲಕ್ಕೆ ಬೀಳ್ತೀನಿ ಸರ್. ಬೇಗ ಹೋಗಮ್ಮ. ಸರಿ ಸರ್. 5 ಮಿನಿಟ್ಸ್ ರೀಚ್ ಆಗ್ತೀವಿ.